ಚೈತ್ರಾ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಿದ್ದಂತೆ ಡೈರೆಕ್ಟ್ ಕೋರ್ಟಿಗೆ ಹೋಗಿದ್ದಾರೆ. ಯಾರಿಗೂ ಗುರ್ತು ಸಿಗಬಾರ್ದು ಅಂತ ಹೇಳಿ ಕೂಲಿಂಗ್ ಗ್ಲಾಸ್ ಶೇಡ್ಸ್ ನ ಹಾಕೊಂಡಿದ್ದಾರೆ, ಮಾಸ್ಕ್ ನ ಹಾಕೊಂಡಿದ್ದಾರೆ. ಆದ್ರೂ ಕೂಡ ಜನಕ್ಕೆ ಗೊತ್ತಾಗಿದೆ ಅದು ಚೈತ್ರಾ ಕುಂದಾಪುರ ಅಂತ. ಇಷ್ಟು ಸೀಕ್ರೆಟ್ ನ ಮೇಂಟೈನ್ ಮಾಡೋ ಬಿಗ್ ಬಾಸ್ ಅವರು ಏಕಾಏಕಿ ಚೈತ್ರಾ ಕುಂದಾಪುರ ಅವ್ರನ್ನ ಮನೆಯಿಂದ ಹೊರಗಡೆ ಕರ್ಕೊಂಡ್ ಬಂದು ಕೋರ್ಟಿಗೆ ಹಾಜರುಪಡಿಸುವಂತೆ ಮಾಡಿದ್ರು. ಚೈತ್ರಾ ಕುಂದಾಪುರ ಅವ್ರನ್ನ ಬಿಗ್ ಬಾಸ್ ಮನೆಯಿಂದಾನೆ ಡೈರೆಕ್ಟ್ ಕೋರ್ಟಿಗೆ ಕಳಿಸ್ತಾರೆ ಅಂತ ಹೇಳಿದ್ರೆ ಬಿಗ್ ಬಾಸ್ ಬೇಕಾ ಇದೆಲ್ಲ ಅಂತ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಚಂದನ. ಚೈತ್ರಾ ಕುಂದಾಪುರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬಂದಿರೋದು ಎಲಿಮಿನೇಟ್ ಆಗಿನ ಅಥವಾ ಕೋರ್ಟ್ಗೆ ಹಾಜರಾಗೋದಾ ಅನ್ನೋಷ್ಟು ಕುತೂಹಲ ಈಗಾಗಲೇ ಮೂಡಿದೆ. ಚೈತ್ರಾ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಿದ್ದಂತೆ ಡೈರೆಕ್ಟ್ ಕೋರ್ಟಿಗೆ ಹೋಗಿದ್ದಾರೆ. ಯಾರಿಗೂ ಗುರ್ತು ಸಿಗಬಾರ್ದು ಅಂತ ಹೇಳಿ ಕೂಲಿಂಗ್ ಗ್ಲಾಸ್ ಶೇಡ್ಸ್ನ ಹಾಕೊಂಡಿದ್ದಾರೆ, ಮಾಸ್ಕ್ನ ಹಾಕೊಂಡಿದ್ದಾರೆ. ಆದರೂ ಕೂಡ ಜನಕ್ಕೆ ಗೊತ್ತಾಗಿದೆ ಅದು ಚೈತ್ರಾ ಕುಂದಾಪುರ ಅಂತಾನೆ. ಬಿಗ್ ಬಾಸ್ ಮನೆಯಿಂದ ಡೈರೆಕ್ಟ್ ಆಗಿ ಕೋರ್ಟಿಗೆ ಹಾಜರಾಗಿದ್ದಾರೆ. ಅವ್ರಿಗೆ ವಾರೆಂಟ್ ಇಶ್ಯೂ ಆಗಿತ್ತು. ಹಿಂದೆ ನಮಗೆ ಗೊತ್ತಿರೋ ಹಾಗೆ ಚೈತ್ರಾ ಕುಂದಾಪುರ ಅವ್ರ ಮೇಲೆ ಒಂದಷ್ಟು ಆರೋಪಗಳಿತ್ತು. ಆ ಆರೋಪ ಏನಪ್ಪಾ ಅಂತ ಹೇಳಿದ್ರೆ, ಉದ್ಯಮಿ ಗೋವಿಂದ ಬಾಬು ಪೂಜಾರಿ ಅವರಿಗೆ MLA ಟಿಕೆಟ್ ಕೊಡಿಸೋದಾಗಿ ಹೇಳಿ 5 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಒಂದು ಆರೋಪ ಕೇಳಿ ಬಂದಿತ್ತು. ಇದು FIR ಕೂಡ ದಾಖಲಾಗಿ ಅವ್ರ ಮೇಲೆ ಈಗ ವಿಚಾರಣೆ ಕೂಡ ನಡೀತಾ ಇದೆ ಕೋರ್ಟ್ನಲ್ಲಿ. ಇಂತಹ ಸಂದರ್ಭದಲ್ಲಿ ನೇರವಾಗಿ ಬಿಗ್ ಬಾಸ್ ಮನೆಯಿಂದ ಚೈತ್ರಾ ಕುಂದಾಪುರ ಹೊರಗಡೆ ಬಂದಿದ್ದಾರೆ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಹಿಂದಿನ ವಾರ ಶೋಭಾ ಶೆಟ್ಟಿ ಅವರು ಸ್ವತಃ ಅವರೇನೆ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಕೇಳ್ಕೊಂಡು ನನಗೆ ಇಲ್ಲದೆ ಇರೋ ಕಾರಣ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಿದ್ದೀನಿ ಅಂತ ಹೇಳಿ ಹೊರಗಡೆ ಬಂದಿದ್ರು. ಈಗ ಚೈತ್ರಾ ಕುಂದಾಪುರ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರೋದು ಸಾಕಷ್ಟು ಜನಕ್ಕೆ ಕುತೂಹಲ ಮೂಡಿಸಿದೆ. ಹಾಗಾದ್ರೆ ನಿಜಕ್ಕೂ ಚೈತ್ರಾ ಕುಂದಾಪುರ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರಾ? ಆದ್ರೆ ಇವತ್ತಿನ ಪ್ರೋಮೋದಲ್ಲಿ ನೋಡೋದಾದ್ರೆ ಚೈತ್ರಾ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರುವಂತದ್ದೇ ಪ್ರೋಮೋ ಕೂಡ ಹೊರಗಡೆ ಬಂದಿದ್ದಾರೆ. ಯಾವ ಗ್ಯಾಪ್ ಅಲ್ಲಿ ಇವರು ಚೈತ್ರಾ ಕುಂದಾಪುರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ? ಒಂದಿಷ್ಟು ಪ್ರಶ್ನೆಗಳು ಸಾಮಾನ್ಯವಾಗಿ ಮೂಡ್ತಾ ಹೋಗುತ್ತೆ. ಚೈತ್ರಾ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರೋ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು. ನ್ಯಾಯಾಧೀಶರು ಹೇಳಿದ್ರು ಅವರು ಯಾರೆಲ್ಲ ಆರೋಪಿಗಳಿದ್ದಾರೆ, 3 ಜನ ಆರೋಪಿಗಳು, ಆ 3 ಜನ ಆರೋಪಿಗಳು ಕೂಡ ಕೋರ್ಟಿಗೆ ಹಾಜರಾಗಬೇಕು ಅಂತ ಹೇಳಿದ್ರು. ಹಾಗಾಗಿ ಕೋರ್ಟಿಗೆ ಚೈತ್ರಾ ಕುಂದಾಪುರ ಅವರು ಹಾಗೆ ಇನ್ನಷ್ಟು ಆರೋಪಿಗಳು ಹಾಜರಾಗಿದ್ದಾರೆ. ಏನಪ್ಪಾ ಇಲ್ಲಿ ವಿಷಯ ಅನ್ನೋದಾದ್ರೆ, ಬಿಗ್ ಬಾಸ್ ಅವರು ಸಾಕಷ್ಟು ಗೌಪ್ಯತೆಯನ್ನ ಕಾಪಾಡ್ತಾರೆ. ಅಂದ್ರೆ ಸೀಕ್ರೆಟ್ಸ್ನೇ ಮೈಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲಿ ಏನ್ ನಡೆಯುತ್ತೆ, ಟೈಮಿಂಗ್ಸ್ ಎಷ್ಟು, ಪ್ರತಿಯೊಂದನ್ನು ತುಂಬಾ ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ. ಒಳಗಡೆ ಕಂಟೆಸ್ಟೆಂಟ್ಸ್ಗೆ ಏನು ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಮ್ಯಾನೇಜ್ ಮಾಡಿದ್ದಾರೆ. ಈ ಹಿಂದೆ ಕೂಡ ನಮ್ಮ ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕರಾಗಿರುವಂತಹ ರಾಧಾ ಹಿರೇಗೌಡರವರು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಆಗ ಕೂಡ ನಮ್ಮ ರಾಧಾ ಹಿರೇಗೌಡರವರಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ವಾಚನ್ನ ಕೂಡ ಇಸ್ಕೊಂಡು ಒಳಗಡೆ ಕಳಿಸಿದ್ರು. ಅಂದ್ರೆ ಹೋಗೋ ರೂಟ್ ಗೊತ್ತಾಗಬಾರ್ದು, ಹಾಗೆ ಒಳಗಡೆ ಟೈಮಿಂಗ್ಸ್ ಗೊತ್ತಾಗಬಾರ್ದು ಕಂಟೆಸ್ಟೆಂಟ್ಸ್ಗೆ ಹಾಗೆ ಇವ್ರಿಗೆ ಅಂತ ಹೇಳಿ ವಾಚನ್ನ ಕೂಡ ಇಸ್ಕೊಂಡು ಒಳಗಡೆ ಕಳಿಸಿದ್ರು. ಇಷ್ಟು ಸೀಕ್ರೆಟ್ ನ ಮೇಂಟೈನ್ ಮಾಡೋ ಬಿಗ್ ಬಾಸ್ ಅವರು ಏಕಾಏಕಿ ಚೈತ್ರಾ ಕುಂದಾಪುರ ಅವ್ರನ್ನ ಮನೆಯಿಂದ ಹೊರಗಡೆ ಕರ್ಕೊಂಡ್ಬಂದು ಕೋರ್ಟಿಗೆ ಹಾಜರುಪಡಿಸುವಂತೆ ಮಾಡಿದ್ದಾರೆ. ಹಾಗಾದ್ರೆ ಬಿಗ್ ಬಾಸ್ ಏನಕ್ಕೆ ಇಷ್ಟೊಂದು ಸೀಕ್ರೆಟ್ ಮೇಂಟೈನ್ ಮಾಡುವಂತಹ ಬಿಗ್ ಬಾಸ್ ಅವರು ಈ ರೀತಿಯಾದಂತಹ ವಿಷಯದಲ್ಲಿ ಯಾಕೆ ಯೋಚನೆ ಮಾಡಿಲ್ಲ? ಅಂದು ವರ್ತೂರ್ ಸಂತೋಷ್ ಅವ್ರನ್ನ ಹುಲಿ ಉಗ್ರ ಚೈನ್ ಹಾಕಿದ್ರು ಅಂತ ಹೇಳಿ ಅರೆಸ್ಟ್ ಮಾಡಿದ್ರು ಬಿಗ್ ಬಾಸ್ ಮನೆಯಲ್ಲೇನೆ. ಈಗ ಚೈತ್ರಾ ಕುಂದಾಪುರ ಅವ್ರನ್ನ ಬಿಗ್ ಬಾಸ್ ಮನೆಯಿಂದಾನೆ ಡೈರೆಕ್ಟ್ ಕೋರ್ಟಿಗೆ ಕಳಿಸ್ತಾರೆ ಅಂತ ಹೇಳಿದ್ರೆ ಬಿಗ್ ಬಾಸ್ಗೆ ಬೇಕಾ ಇದೆಲ್ಲ ಅಂತ. ಅಂದ್ರೆ ಬಿಗ್ ಬಾಸ್ ಅಂದ್ರೆ ಒಂದು ಒಳ್ಳೆ ರಿಯಾಲಿಟಿ ಶೋ ಅಪ್ಪ, ಬಿಗ್ ಬಾಸ್ ಒಂದು ಸ್ಕ್ರಿಪ್ಟೆಡ್ ಶೋ ಅಲ್ಲ ಅನ್ನೋದು ಎಲ್ಲ ಕಂಟೆಸ್ಟೆಂಟ್ಸ್ಗಳು ಹೇಳ್ತಿದ್ರು. ಇವಾಗ ಈ ರೀತಿಯಾದಂತಹ ಒಂದಷ್ಟು ವಿಷಯಗಳನ್ನು ನೋಡಿದ್ರೆ ಬಿಗ್ ಬಾಸ್ ನಿಜಕ್ಕೂ ಸ್ಕ್ರಿಪ್ಟೆಡ್ ಶೋನಾ? ಇವರು ಆರೋಪಿಗಳಿಗೆ ಬಿಗ್ ಬಾಸ್ ಮನೆಯಲ್ಲಿ ಸ್ಥಾನ ಕೊಡ್ತಾ ಇದ್ದಾರಾ ಅನ್ನೋದು ಕೂಡ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಮೂಡ್ತಾ ಹೋಗುತ್ತೆ. ಈಗೇನು ಚೈತ್ರಾ ಕುಂದಾಪುರ ಅವರು ಮನೆಯಿಂದ ಹೊರಗಡೆ ಬಂದು ಕೋರ್ಟ್ ಮೆಟ್ಟಲೇರಿದ್ದಾರೆ, ನಿಜಕ್ಕೂ ಚೈತ್ರಾ ಕುಂದಾಪುರ ಅವರು ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗಲ್ವಾ? ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಬಿಟ್ಟಿದಾರಾ? ಎಲಿಮಿನೇಟ್ ಆಗಿದ್ದಾರಾ? ಹಾಗಾದ್ರೆ ಈ ವಾರ 2 ಎಲಿಮಿನೇಷನ್ ಆಗಿದ್ಯಾ? ಬಿಗ್ ಬಾಸ್ ಒಂದು ರಿಯಾಲಿಟಿ ಶೋ. ಬಿಗ್ ಬಾಸ್ನ ತುಂಬ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಾರೆ. ಒಳಗಡೆ ಕಂಟೆಸ್ಟೆಂಟ್ಸ್ಗೆ ಟೈಮ್ ಕೂಡ ಗೊತ್ತಾಗಲ್ಲ. ಗ್ಯಾರಂಟಿ ನ್ಯೂಸ್ನ ಸಂಪಾದಕರಾಗಿರುವಂತಹ ರಾಧಾ ಹಿರೇಗೌಡರವರು ಕೂಡ ಹೇಳಿದ್ರು, ಮಧ್ಯಾಹ್ನದ ಊಟನ ಅವರು ರಾತ್ರಿ ಮಾಡ್ತಿದ್ರು, ಅವ್ರಿಗೆ ಟೈಮ್ ಅನ್ನೋದೇ ಗೊತ್ತಾಗಲ್ಲ ಅಂತ ಹೇಳಿ. ಈ ರೀತಿಯಾಗಿರ್ಬೇಕಾದ್ರೆ ಬಿಗ್ ಬಾಸ್ ಶೋ ಅಷ್ಟೆಲ್ಲ ಮೇಂಟೈನ್ ಮಾಡ್ಕೊಂಡು ಬಂದಿರಬೇಕಾದ್ರೆ ಕಳೆದ 10 ಸೀಸನ್ಗಳಿಂದ ಇದರಲ್ಲಿ ಎಡು ಬಿಟ್ರ? ಬಿಗ್ ಬಾಸಿಗೆ ಯಾಕೆ ಬೇಕಿತ್ತು ಈ ಆರೋಪಿಗಳ ಸವಾಸ? ಅದರಲ್ಲೂ ಚೈತ್ರಾ ಕುಂದಾಪುರ ತಪ್ಪು ಮಾಡಿದಾರೋ ಬಿಟ್ಟಿದಾರೋ ಅದು ಸೆಕೆಂಡ್ರಿ ಆಗುತ್ತೆ. ಆದರೆ ಅವ್ರು ಆರೋಪಿ ಆಗಿದ್ದಾರೆ, ಅವ್ರಿಗೂ ಕೋರ್ಟ್ ಅಟೆಂಡ್ ಮಾಡಬೇಕಾಗತ್ತೆ. ಮತ್ತೆ ಡಿಸೆಂಬರ್ನಲ್ಲಿ ಕೋರ್ಟ್ ಇದೆ, ಮತ್ತೆ ಅದಕ್ಕೆ ಚೈತ್ರಾ ಕುಂದಾಪುರ ಹೊರಗಡೆ ಬರ್ತಾರಾ? ಈ ಹಿಂದೆ ಅವ್ರಿಗೆ ತಲೆ ಸುತ್ತಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಬಿದ್ದೋಗಿರ್ತಾರೆ.
ಆಗ ಅವರಿಗೆ ಮೆಡಿಕಲ್ ಎಮರ್ಜೆನ್ಸಿ ಅಂತ ಹೇಳಿ ಹೊರಗಡೆ ಕರ್ಕೊಂಡ್ಬಂದಾಗ ಅವರು ನರ್ಸ್ ಜೊತೆ ಮಾತಾಡಿದೆ ನಂಗೆ ಒಂದಷ್ಟು ವಿಷಯಗಳನ್ನು ಹೇಳಿದ್ರು ಅಂತ ಹೇಳಿ ಮನೇಲಿರುವಂತಹ ಜನಕ್ಕೆ ಅದನ್ನು ಮ್ಯಾನುಪ್ಲೇಟ್ ಮಾಡಿ ಹೇಳ್ತಿದ್ರು, ನಿಮ್ಮ ಬಗ್ಗೆ ಹಿಂಗೆ ಹೇಳ್ತಿದ್ದಾರೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತೆಲ್ಲ. ಅದಕ್ಕೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ಕೂಡ ತಗೊಂಡಿದ್ರು. ಈಗ ಮತ್ತೆ ಚೈತ್ರಾ ಕುಂದಾಪುರ ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬಂದ್ಬಿಟ್ಟು ಬಿಗ್ ಬಾಸ್ ಮನೇಲಿ ಏನೇನು ನಡೀತಿದೆ ಅದು ಜನಕ್ಕೆ ಹೇಗೆಲ್ಲ ತಲುಪ್ತಿದೆ ಅಂತ ಹೇಳಿ ಎಲ್ಲ ವಿಷಯನ ತಿಳ್ಕೊಂಡು ಹೋಗಿ ಮನೇಲಿರೋರಿಗೆ ಮ್ಯಾನಿಪ್ಯುಲೇಟ್ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ? ಹಾಗೆ ಚೈತ್ರಾ ಕುಂದಾಪುರನೇ ಹೆಂಗಿದೆ ನನ್ನ ಮೇಲೆ ಹೊರಗಡೆ ಅಂತ ಹೇಳಿ ಕೇಳ್ಕೊಂಡು ಹೋಗಿ ನನ್ನ ಮೇಲೆ ಏನೆಲ್ಲ ಜನ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರೆ ಅಂತೆಲ್ಲ ತಿಳ್ಕೊಂಡು ಹೋಗಿ ಮನೇಲಿ ಅದನ್ನು ಇಂಪ್ಲಿಮೆಂಟ್ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ? ಬಿಗ್ ಬಾಸ್ ಇಷ್ಟು ಗೌಪ್ಯತೆನ ಕಾಪಾಡ್ಕೋತಿದೆ ಅಂದಾಗ ಅವ್ರಿಗೆ ಯಾರಾದರೂ ಬಿಗ್ ಬಾಸ್ ಮನೆ ಒಳಗಡೆ ಹೇಗೆ ನಡೀತಿದೆ ಅದನ್ನು ಹೊರಗಡೆ ಹೇಗೆ ಪೋಟ್ರೆ ಆಗ್ತಿದೆ ಅನ್ನೋದನ್ನು ಹೇಳ್ಬಿಟ್ಟು ಮ್ಯಾನುಪ್ಯುಲೇಟ್ ಮಾಡ್ಬೋದಲ್ವಾ? ಅಂದರೆ ಚೈತ್ರಾಗೆ ಇದು ಅಡ್ವಾಂಟೇಜು ಆಗ್ಬೋದು. ಯಾಕೆ ಬಿಗ್ ಬಾಸ್ ಈ ರೀತಿಯಾದಂತಹ ನಿರ್ಧಾರನ ತಗೋತಾ ಇದೆ? ಆರೋಪಿಗಳನ್ನು ಫಸ್ಟ್ ಮನೇಲಿ ಯಾಕೆ ಇಟ್ಕೊಂಡಿದ್ದಾರೆ ಬಿಗ್ ಬಾಸ್? ನಿಜಕ್ಕೂ ಬಿಗ್ ಬಾಸ್ ಒಂದು ರಿಯಾಲಿಟಿ ಶೋ, ಅದರಲ್ಲೂ ಹೆಚ್ಚು TRP ಬರುವಂತಹ ಬಿಗ್ ಬಾಸ್ ಶೋ ಈ ರೀತಿ ಇರಬೇಕಾದ್ರೆ ನಿಜಕ್ಕೂ ಇದು ಒಂಥರ ಎಲ್ಲೋ ಒಂದು ಕಡೆ ಸಿಲ್ಲಿ ಫನ್ನಿ ಅಂತ ಅನಿಸ್ಬಿಡುತ್ತೆ. ಆರೋಪಿಗಳನ್ನು ಮನೆಯಿಂದ ಹೊರಗಡೆ ಕೋರ್ಟಿಗೆ ಹಾಜರಾಗೋದಕ್ಕೆ ಕಳಿಸ್ತಾರಂತೆ, ಆಮೇಲೆ ಮತ್ತೆ ಅದೆಲ್ಲ ಮುಗಿದ್ಮೇಲೆ ವಾಪಸ್ ಬಿಗ್ ಬಾಸ್ ಮನೆಗೆ ಕರ್ಕೊಂಬಂದು ಬಿಡ್ತಾರಂತೆ. ಈಗ ಚೈತ್ರಾ ಕುಂದಾಪುರ ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗಿದ್ರೆ ನಿಜಕ್ಕೂ ಅವ್ರ ಗೇಮಲ್ಲಿ ಒಂದಷ್ಟು ಬದಲಾವಣೆಗಳು ಆಗ್ಬೋದು. ಯಾಕಂದರೆ ಕಮ್ಯುನಿಕೇಷನ್ ಆಗಿರುತ್ತೆ ಹೊರಗಡೆ ಪ್ರಪಂಚಕ್ಕೆ. ಇಫ್ ಏನಾದರೂ ಅವರು ಬಿಗ್ ಬಾಸ್ ಮನೆಗೆ ಹೋಗಿಲ್ಲ ಅಂತ ಹೇಳಿದ್ರೆ ಬಿಗ್ ಬಾಸ್ ಏನೋ ಒಂದು ಒಳ್ಳೆ ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಅಂತ ಕೂಡ ನಾವು ಅಂದ್ಕೋಬೋದು. ಈಗ ಸದ್ಯ ಬಿಗ್ ಬಾಸ್ ಮನೆಯಿಂದ ಶೋಭಾ ಶೆಟ್ಟಿ ಹಾಗೆ ಚೈತ್ರಾ ಕುಂದಾಪುರ ಇಬ್ಬರೂ ಹೊರಗಡೆ ಬಂದಿದ್ದಾರಾ ಅಥವಾ ಶೋಭಾ ಶೆಟ್ಟಿ ಒಬ್ಬರೇ ಮನೆಯಿಂದ ಹೊರಗಡೆ ಬಂದಿದ್ದಾರಾ? ಕಾದ್ ನೋಡಬೇಕಾಗಿದೆ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.